ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ? ಈ ವಿಡಿಯೋಸ್ ಯೂಸ್ಫುಲ್ ಆಗ್ತಿದೆಯಾ ಅಥವಾ ಏನಾದ್ರು ಚೇಂಜಸ್ ಬೇಕಾ? ಏನೇ ಇದ್ರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಅಥವಾ ಯಾವ್ದಾರ ಒಂದು ವೀಡಿಯೋಸ್ ಬೇಕು ಅಂದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ, ಅದ್ರ ಮೇಲೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಮೇಲೊಂದು ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ಗೆ ಹೋಗೋಣ. ಸೊ ಇವತ್ತಿನ ಟಾಪಿಕ್ಕು ಒಂದು ಸ್ವಲ್ಪ ಪರ್ಸ್ನಲ್ಲು. ಸೊ ನನ್ನ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ನಾನು ಯಾವ ರೀತಿ ಒಂದು ಕ್ರೆಡಿಟ್ ಲೈಫಿಗೆ ಎಂಟ್ರಿ ಆಗಿದ್ದು ಅಂದರೆ ಒಂದು ಲೋನ್ ಲೈಫಿಗೆ ಹೆಂಗೆ ಎಂಟ್ರಿ ಆದೆ, ಯಾವ ಥರ ಸ್ಟಾರ್ಟ್ ಮಾಡಿದೆ, ಸೊ ಯಾವ ರೀತಿ ಎಲ್ಲ ಯೂಸ್ ಮಾಡಿದ್ದೀನಿ, ನಾನು ಯಾವ ಥರ ಕಷ್ಟಪಟ್ಟಿದ್ದೀನಿ ಎಲ್ಲ ಒಂದು ಸ್ವಲ್ಪ ಹೇಳೋಣ ಅಂತ ಹೊರಟಿದ್ದೀನಿ. ಸೊ ನೋಡೋಣ ಗೈಸ್, ಇವತ್ತಿಂದು ಫುಲ್ ವೀಡಿಯೋ ಅದೇ ಇರುತ್ತೆ. ಸೊ ಕೇಳಿ, ನಿಮಗೂ ಯೂಸ್ಫುಲ್ ಆಗುತ್ತೆ. ಸೊ ನಾನು ಯೂಸ್ಫುಲ್ ಆಗೋ ಥರ ನಂದೇನೋ ಒಂದು ಸುಮ್ಮನೆ ಮೋಟಿವೇಶನ್ ಕೊಡೋ ಥರ ಅಲ್ಲ, ನನ್ನ ಲೈಫಲ್ಲಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ. ಸೊ ನಾನು ಕ್ರೆಡಿಟ್ ಲೈಫಿಗೆ ಎಂಟ್ರಿ ಆಗಿದ್ದು ಬಂದ್ಬಿಟ್ಟು PUC ಮುಗಿದ ಮೇಲೆ. ಸೊ PUC ಮುಗಿದಾಗ ಹಾಲಿಡೇಸ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಅಂದರೆ ಡಿಗ್ರಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ PUC ಮುಗಿದ ಮೇಲೆ ಆ ಗ್ಯಾಪಲ್ಲಿ ನಾನು ಎಂಟ್ರಿ ಆಗಿದ್ದು. ಸೊ ನಾನು ಎಂಟ್ರಿ ಆಗಿದ್ದು ಬಂದ್ಬಿಟ್ಟು ಸ್ಲೈಸ್ ಅಕೌಂಟು. ಸೊ ಅದನ್ನು ಕೂಡ ಹೇಳ್ಬಿಡ್ತೀನಿ, ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಯಾವುದೇ ಥರ ಲೋನ್ ಆ್ಯಪು, ಲೋನ್ ವೆಬ್ಸೈಟ್ಸು ನಾನು ಮೆನ್ಷನ್ ಮಾಡಲ್ಲ. ಬಟ್ ನಾನು ಎಂಟ್ರಿ ಆಗಿದ್ದು ಬಂದ್ಬಿಟ್ಟು ಹೇಳಲೇಬೇಕು. ಹೇಳಲಿಲ್ಲ ಅಂದರೆ ಏನೋ ಸ್ಕ್ರಿಪ್ಟೆಡ್ ಅಂತ ಅನಿಸ್ಬಿಡುತ್ತೆ. ಸೊ ಇದು ಯಾವುದೇ ರೀತಿ ಪ್ರಮೋಷನೂ ಅಲ್ಲ, 100% ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಇದೊಂದು ಪರ್ಸ್ನಲ್, ನನಗೆ ಒಂದು ಪರ್ಸ್ನಲ್ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ ಮೇಲೆ ಮಾಡ್ತಾರಂಥ ವೀಡಿಯೋ. ಸೊ ನಾನು ಎಂಟ್ರಿ ಆಗಿದ್ದು ಬಂದ್ಬಿಟ್ಟು ಸ್ಲೈಸ್ಗೆ ನಾನು ಲೋನ್ ಬೇಕು ಅಂತ ಯಾವುದೇ ಕಾರಣಕ್ಕೂ ಎಂಟರ್ ಆಗಲಿಲ್ಲ ಗೈಸ್. ಸೊ ನನಗೆ ಆವಾಗ ಲೋನ್ ಹೆಂಗೆ ವರ್ಕೌಟ್ ಆಗುತ್ತೆ, ಏನೂ ಗೊತ್ತಿರಲಿಲ್ಲ. ಸೊ ಝೀರೋ ನಾಲೆಡ್ಜು. ಅವಾಗ ಏನಾಯಿತು, ನನ್ನ ಫ್ರೆಂಡ್ ಒಬ್ಬ ಸ್ಲೈಸ್ ಡೌನ್ಲೋಡ್ ಮಾಡ್ಕೊಂಡು ಸ್ಲೈಸ್ನ ಯೂಸ್ ಮಾಡ್ತಿದ್ದ. ಸೊ ಅವನಿಗೆ ಹೆಂಗೆ ಅಂದರೆ ಅವನಿಗೊಂದು ರೆಫರ್ ಆ್ಯಂಡ್ ಅರ್ನ್ ಅನ್ನೋದೊಂದು ಗೊತ್ತಿತ್ತು ಅವನಿಗೆ. ಸೊ ಇವಾಗ ರೆಫರ್ ಮಾಡಿದ್ರೆ ಅವಾಗ ಸ್ಲೈಸಲ್ಲಿ ಸಮೌಟ್ 500 ರೂಪೀಸ್ ಕೊಡೋರು. ಸೊ ರೆಫರ್ ಮಾಡೋರ್ಗು ಮತ್ತು ಡೌನ್ಲೋಡ್ ಮಾಡೋರ್ಗು ಅಂದರೆ ಇವಾಗ ನಾನು ನಿಮಗೆಲ್ಲ ಒಂದು ಸ್ಲೈಸ್ದು ರೆಫರಲ್ ಕೋಡ್ ಕೊಡ್ತೀನಿ ಅಂದರೆ, ಸೊ ನೀವು ಇವಾಗ ಡೌನ್ಲೋಡ್ ಮಾಡ್ತೀರಾ, ನನ್ನ ರೆಫರಲ್ ಕೋಡ್ ಹಾಕ್ತೀರಾ. ಸೊ ನನಗೆ 500 ಬರುತ್ತೆ, ನಿಮಗೂ ಕೂಡ 500 ಬರುತ್ತೆ. ಸೊ ಯಾವುದೇ ರೀತಿ ರೆಫರಲ್ ಕೋಡ್ ಹಾಕಿಲ್ಲ, ನಾನು ಯಾವುದೇ ರೀತಿ ಪ್ರಮೋಷನ್ನು ಮಾಡ್ತಾಯಿಲ್ಲ, ಯಾವುದೇ ರೀತಿ ಇದನ್ನು ಹ್ಯಾಪ್ ಪ್ರಮೋಷನು ಅಲ್ಲ, ಯಾವುದೂ ಅಲ್ಲ. ಡಿಸ್ಕ್ರಿಪ್ಷನ್ ಓಪನ್ ಮಾಡಲ್ಲ, ನೋಡೋಕ್ಕೆ ಹೋಗಬೇಡಿ. ಅಲ್ಲಿ ರೆಫರಲ್ ಕೋಡ್ ಏನಂದ್ರೆ ಏನೋ ಹಾಕಿಲ್ಲ. ಸೊ ಹೈಲೈಟ್ ಮಾಡ್ಬಿಡ್ತೀನಿ ಗೈಸ್, ಯಾಕೆಂದರೆ ಇವಾಗ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದಾಗ ನಾನು ಅದ್ರ ಕ್ಲಾರಿಟಿ ಆಗಿರಬೇಕು. ಸೊ ಈ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದು. ಸೊ ಅವನೇನು ಮಾಡ್ದೆ, ಒಂದು ದಿವಸ ಫೋನ್ ಮಾಡ್ದೆ, ಒಂದು ಆ್ಯಪ್ ಇದೆ ಡೌನ್ಲೋಡ್ ಮಾಡ್ಕೋ, ಲೋನ್ ಆ್ಯಪು ಅಂತ. ಲೋನ್ ಆ್ಯಪ್ ಅಂದರೆ ನನಗೆ ಅವಾಗ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಯಾಕಂದರೆ ನನ್ನ ಕೈಲಿ ಚೆನ್ನಾಗಿ ಕ್ಯಾಶ್ ಓಡಾಡ್ತಿತ್ತು, ಕ್ಯಾಶ್ ಫ್ಲೋ ಚೆನ್ನಾಗೇ ಇತ್ತು. ಸೊ ಯಾವುದೇ ರೀತಿ ಕೊರತೆ ಇರಲಿಲ್ಲ. ಸೊ ಓಕೆ, ಹಿಂಗೆ ಮಾಡ್ಕೊ, ನನಗೊಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ನನಗೊಂದು 500 ರೂಪಾಯಿ ಬರುತ್ತೆ, ನಿನಗೊಂದು 500 ರೂಪಾಯಿ ಬರುತ್ತೆ ಅಂತಂದ. ಓಕೆ ಫೈನ್ ಮಾಡೋಣ ಅಂದ್ಬಿಟ್ಟು ಡೌನ್ಲೋಡು ಮಾಡಿದೆ. ಸೊ ಅಲ್ಲಿ ಒಂದು ಏನು ಆಪ್ಷನ್ ಇತ್ತು ಅಂದರೆ, ನಾನು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅವನ ಅಕೌಂಟ್ಗಾಗಲಿ ನನ್ನ ಅಕೌಂಟ್ಗಾಗಲಿ ಅಮೌಂಟ್ ಬರ್ತಾ ಇರಲಿಲ್ಲ. ನಾನು KYC ಕಂಪ್ಲೀಟ್ ಮಾಡಿಬಿಟ್ಟು ಅವರೊಂದು ಲಿಮಿಟ್ ಅನ್ನೋದೊಂದು ಕೊಡ್ತಾರೆ. ಆ ಲಿಮಿಟಲ್ಲಿ 1,000 ನಾನು ಎತ್ಕೊಂಡು EMI ಮುಖಾಂತರ ಕಟ್ಟಬೇಕು. ಸರಿ ಓಕೆ ಡನ್ ಅಂದ್ಬಿಟ್ಟು ಅವ್ನಿಗೆ ಅಕೌಂಟಿಗೆ ದುಡ್ಡು ಹೋಗಲಿಲ್ಲ. ಅವಾಗ ತಿರ್ಗಾ ಫೋನ್ ಮಾಡ್ದೆ, ಅವನು ಸ್ಕ್ಯಾಮ್ ಮಾಡೋದನ್ನ ನಾನು ಗೊತ್ತಿಲ್ಲದೆ ಥರ ಇದು ಮಾಡೋದು. ಒಟ್ಟು ನನ್ನ ಕ್ಲೋಸ್ ಫ್ರೆಂಡೇ. ಸೊ ಗೊತ್ತಿಲ್ಲ ನನಗೆ, ಮೇ ಬಿ ಒಂದು 1000 ರೂಪೀಸ್ ಎತ್ತಾಕಬೇಕು ಅನಿಸುತ್ತೆ. ಒಂದು ಕೆಲಸ ಮಾಡು, 1000 ರೂಪೀಸ್ ಎತ್ಕೋ, ಆಮೇಲೆ ಪೇ ಮಾಡು. ಸಮೌಟ್ 50 ರೂಪೀಸ್ ಏನು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ 30 ರೂಪೀಸ್ 50 ರೂಪೀಸ್ ಅದು ನಾನೇ ನಿನಗೆ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ನೀನೊಂದು ಕೆಲಸ ಮಾಡು, ನೀನು ತಗೊಂಡು ನೀನು ತಿರ್ಗಾ ರೀಪೇ ಮಾಡು, ಇಮಿಡಿಯೇಟಾಗಿ ರೀಪೇ ಮಾಡಿಬಿಡು, ಯಾವುದೇ ಕಾರಣಕ್ಕೂ ನಾನು ಇಡ್ಕೋಬೇಡ, ನನಗೂ ಏನು ಬೇಡ. ಸೊ ಅಮೌಂಟ್ ಅದೇನು ಬಫರ್ ಅಮೌಂಟ್ ಏನಿರುತ್ತೆ ಅದು ಹೇಳ್ಬೇಕಾದ್ರೆ ನಾನು ಪೇ ಮಾಡ್ತೀನಿ ಅಂದೆ. ಬಿಡು, ಇದರಲ್ಲ ಏನು ಕಾಮನ್ನು, ತಲೆ ಕೆಡಿಸ್ಕೋಬೇಡ. 500 ರೂಪಾಯಿಗೋಸ್ಕರ 1,000 ರೂಪಾಯಿ ಎತ್ಬಿಟ್ಟು ವಿತ್ ಸಮೌಟ್ 50 ರೂಪೀಸ್ ಏನೋ ಸಮಥಿಂಗ್ ಅದೆಷ್ಟೋ ಪೇ ಮಾಡಿದೆ, ಅದು ಮರ್ತೋಗಿದೆ ಗೈಸ್. PUC ಮಾಡಿದ್ದು ಅಂದರೆ ನಾನು ಆಲ್ಮೋಸ್ಟು 2020 ಸಮೌಟ್ ಅವಾಗ ಮಾಡಿದ್ದು ಕೋವಿಡ್ ಟೈಮಲ್ಲಿ. ಸೊ ಇವಾಗ ನನಗೆ ನೆನಪಿರೋಕ್ಕೆ ಚಾನ್ಸೇ ಇಲ್ಲ. 21 ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ, ಕ್ರೆಡಿಟ್ ಲೋನ್ ಜರ್ನಿ. ಸೊ ಓಕೆ ಫೈನ್, ಈ ರೀತಿ ಎಲ್ಲ ಆಯಿತು. ನನಗೆ ಅವನು ಅಮೌಂಟ್ ಹಾಕು ಅಂದು ಅಮೌಂಟ್ ಹಾಕಿದೆ. ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ತಗೋಬೇಕು, ತಿರ್ಗಾ ಕಟ್ಟಬೇಕು, ವಿತ್ ಇಂಟ್ರೆಸ್ಟಲ್ಲಿ ಕಟ್ಟಬೇಕು ಅಂತ ಒಂದು ಐಡಿಯಾ ಬರುತ್ತೆ ಅವಾಗ ಜಸ್ಟು. ಸರಿ ಓಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಆ್ಯಪ್ನ ಹಂಗೆ ಆಫ್ ಮಾಡಿಟ್ಟೆ.
ಅನ್ಇನ್ಸ್ಟಾಲ್ ಮಾಡಲಿ ಏನು ಮಾಡಲ್ಲ, ಯಾಕಂದರೆ KYC ಎಲ್ಲ ಮಾಡಿದ್ದೀನಿ, ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀನಿ. ಇರಲಿ ಸೇಫ್ಟಿ ಸೈಡ್ಗೆ ಇರಲಿ, ಇವಾಗಲೇ ಡಿಲೀಟ್ ಮಾಡೋದು ಬೇಡ, ನಾನು ಸ್ವಲ್ಪ ದಿನ ಹೋದ್ಮೇಲೆ ಡಿಲೀಟ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಅದಾದಮೇಲೆ ನನ್ನ ಅಕೌಂಟ್ಗೆ ₹500 ಬಂತು, ಅವನ ಅಕೌಂಟ್ಗೆ ₹500 ಬಂತು. ಸೊ ಆರಾಮಾಗಿ ಯೂಸ್ ಮಾಡ್ದು. ಅದಾದಮೇಲೆ ಅವನೇ ಆ ಫ್ರೆಂಡೇನೆ ಒಂದಿನ ಫೋನ್ ಮಾಡ್ದೆ, ನನಗೆ ಅರ್ಜೆಂಟಾಗಿ ಒಂದು 2,000 ಬೇಕು ಮಗ, ಒಂದು ಕೆಲಸ ಮಾಡಿ ನಿನ್ನ ಅಕೌಂಟಲ್ಲಿ ದುಡ್ಡಿದೆಯಲ್ಲ. ಅವ್ನಿಗೆ ಗೊತ್ತಿತ್ತು, ನಾನು ಹೇಳಿದ್ದೆ ನನಗೆ ಎಷ್ಟು ಲಿಮಿಟ್ ಬಂದಿದೆ ಏನು ಎತ್ತ ಅಂತ. ನನಗೆ ಲಿಮಿಟ್ ಬಂದಿದ್ದು ಬಂದ್ಬಿಟ್ಟು ಹೇಳ್ತೀನಿ ಗೈಸ್, 20,000 ಲಿಮಿಟ್ ಬಂದಿದ್ದೀನಿ ನನಗೆ ಸ್ಟಾರ್ಟಿಂಗು. ಸೊ 20,000 ಅವಾಗ ಯಾವ ರೇಂಜು ಅಂತ ನಿಮಗೆ ಗೊತ್ತಿರುತ್ತೆ ಅವಾಗ. ಸೊ ಒಂದು 2K ಎತ್ತಿ ಕೂಡ ನಾನು ಮಂತ್ಲಿ ಕಟ್ಕೊಂಡು ಹೋಗ್ತೀನಿ, ನನಗೆ ಒಂದು 6 ಮಂತ್ಸ್ಗೋ ಎಷ್ಟೋ 8 ಮಂತ್ಸ್ಗೋ ಏನೋ ಎತ್ಕೋ ಅಂತಂದ. ಸರಿ ಓಕೆ ಅಂದ್ಬಿಟ್ಟು ಎತ್ಬಿಟ್ಟು ಕೊಟ್ಟೆ. ಅವನು ಮಂತ್ಲಿ ಕಟ್ಕೊಂಡು ಹೋದೆ. ಒಂದು 2 ಮಂತ್ಸ್ ಏನೋ ಕಟ್ತಾ 3 ಮಂತ್ಸ್ಗೆ ಫುಲ್ ಕ್ಲಿಯರ್ ಮಾಡಿಬಿಡ್ತೀನಿ ನಾನು ಅಟ್ ಎ ಟೈಮು ಅಂದ್ಬಿಟ್ಟು. ಫುಲ್ ಎಷ್ಟೈತೆ ಹೇಳೋ ಅಂತ ಫುಲ್ ಎಷ್ಟೈತೆ ಹೇಳಿದೆ, ಫುಲ್ಲು ಕ್ಲಿಯರ್ ಮಾಡಿದೆ. ಆರಾಮಾಗಿ ನಂದು ಲೋನು ಕ್ಲೋಸ್ ಆಯಿತು. ಸೊ ಅವಾಗ ಐಡಿಯಾ ಬಂತು, ನಾನು ಒಂದು ಅಮೌಂಟ್ನ ಎತ್ಕೊಂಡ್ರೆ ಅಲ್ಲಿ 6 ಮಂತ್ಸು 12 ಮಂತ್ಸು ಟೈಮ್ ಕೇಳುತ್ತೆ, 6 ಮಂತ್ಸು 12 ಮಂತ್ಸು ಅಂತ ಕೊಟ್ಟರೆ, ಸೊ ಆ ಮಂತ್ಲಿ ನಾನು ಇಷ್ಟು ವಿತ್ ಇಂಟ್ರೆಸ್ಟ್ ಇಷ್ಟು ಕಟ್ಕೊಂಡು ಹೋಗಬೇಕಾಗುತ್ತೆ ಅಂತ ಒಂದು ಐಡಿಯಾ ಬಂತು. ಅದಾದಮೇಲೆ ಸ್ಲೈಸಲ್ಲಿ ಹೆಂಗಿತ್ತು ಅಂದರೆ, ನೀವು ಇವಾಗ ಎತ್ಕೊತೀರಾ ಮಂತ್ಲಿ ಕಟ್ಕೊಂಡು ಹೋದರೆ ಬೇರೆ ಥರ ಇಂಟ್ರೆಸ್ಟು, ನೀವು ಫೋರ್ಸ್ ಕ್ಲೋಸ್ ಅಂತ ಹೇಳ್ತೀವಿ ಗೈಸ್ ನಾವು. ಸೊ ಅದನ್ನು ಅಂದರೆ ನೀವು ಇಮಿಡಿಯೇಟಾಗಿ ಇವಾಗ ಎತ್ಕೊಂಡಿದ್ದೀರಿ, ಇನ್ನೊಂದು ಮಂತಲ್ಲಿ ನಿಮ್ಗೆ ದುಡ್ಡು ಅಡ್ಜಸ್ಟ್ ಆಯಿತು, ನೀವು ಇಮಿಡಿಯೇಟಾಗಿ ಕಟ್ಬಿಡೋದು. ನಾವು 12 ಮಂತ್ಸ್ವರೆಗೂ ಕಾಯಲ್ಲ, ನಾನು ಇಮಿಡಿಯೇಟಾಗಿ ಕಟ್ಬಿಡ್ತೀನಿ ಅಂದಾಗ ಅದರಲ್ಲಿ ಒಂದಷ್ಟು ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ. ಸೊ ಈ ರೀತಿ ಎಲ್ಲ ಆಪ್ಷನ್ಸ್ ಇತ್ತು. ಮತ್ತು ಸ್ಲೈಸ್ ಮಾಡಿರೋದು ಬಂದ್ಬಿಟ್ಟು ಬರೀ ಸ್ಟೂಡೆಂಟ್ಸ್ಗೆ ಅಂತಲೇ ಟಾರ್ಗೆಟ್ ಮಾಡಿದ್ದು. ಸೊ ಸ್ಟೂಡೆಂಟ್ಸ್ಗೆ ಯಾರೂ ಲೋನ್ ಕೊಡ್ತಾ ಇರಲಿಲ್ಲ. ಅಂದರೆ 21 ಕ್ರಾಸ್ ಆಗಿರಬೇಕು, ಸಮ್ಔಟ್ ಲೈಕ್ 21 ಕ್ರಾಸ್ ಆಗಿರಬೇಕು ನಿಮ್ಮ ಏಜು. ಸೊ ಅವ್ರಿಗೆ ಯಾರಿಗೂ ಲೋನ್ ಕೊಡ್ತಾ ಇರಲಿಲ್ಲ. ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಯಾಕಂದರೆ ಸ್ಟೂಡೆಂಟ್ಸು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಇವ್ರ ಹತ್ರ ಒಂದು ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ, ಪೇರೆಂಟ್ಸ್ ದುಡ್ಡು ಕೊಡ್ತಾ ಇರ್ತಾರೆ, ಪಾಕೆಟ್ ಮನಿ ಗೀಕೆಟ್ ಮನಿ ಅಂತ. ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಒಂದು ಸ್ವಲ್ಪ ಪ್ರಮೋಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟಾರ್ಗೆಟ್ ಮಾಡಿದ್ದೆ ಸ್ಟೂಡೆಂಟ್ಸ್ನ ಅದರಲ್ಲಿ. ಸೊ ಓಕೆ ಫೈನ್ ಅಂತ ಈ ರೀತಿ ಜರ್ನಿ ಸ್ಟಾರ್ಟ್ ಆಯಿತು. ನನಗೆ ಅವನು ಫಸ್ಟು ಅಮೌಂಟ್ ಕಟ್ತಾ ಅವ್ನು ಕ್ಲಿಯರ್ ಮಾಡ್ದೆ. ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಮಾಡಲಿಲ್ಲ. ಬಟ್ ಒಂದು ಕಡೆ ಭಯ ಇತ್ತು. ಇವಾಗ ಫ್ರೆಂಡ್ಸ್ ಆದ್ರೂ ಗೈಸ್, ಇವಾಗ ಒಂದೊಂದ್ಸತಿ ದುಡ್ಡಿರಲ್ಲ, ಸಿಬಿಲ್ ಸ್ಕೋರ್ ಹಾಳಾಗ್ಬಿಡುತ್ತೆ. ಆಮೇಲೆ ನನಗೆ ಅವಾಗ ಸಿಬಿಲ್ ಸ್ಕೋರು ಅನ್ನೋದು ಟೆನ್ಷನೇ ಇರಲಿಲ್ಲ. ಸೊ ನಾನು ಇನ್ನೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನನಗೆ ಒಂದು 3 to 4 ಮಂತ್ಸ್ ಬ್ಯಾಕು ಸಿಬಿಲ್ ಸ್ಕೋರ್ ಅನ್ನೋ ಭಯನೇ ಇರಲಿಲ್ಲ ನನಗೆ. ಸಿಬಿಲ್ ಸ್ಕೋರ್ ಅಂದರೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಅನ್ನೋ ಭಯನೂ ಇರಲಿಲ್ಲ. ನಾಲೆಡ್ಜ್ ಇತ್ತು, ಸಿಬಿಲ್ ಸ್ಕೋರ್ ಎಫೆಕ್ಟ್ ಆಗೋದ್ರೆ ಇದಾಗುತ್ತೆ ಅಂತ. ಬಟ್ ಎಫೆಕ್ಟ್ ಆಗಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಎಫೆಕ್ಟು ಅಷ್ಟು ಈಸಿಯಾಗಿ ಆಗಲ್ಲ ಅನ್ನೋದೊಂದು ಧೈರ್ಯ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ಇದಾಗಿದೆ. ಸೊ ಓಕೆ ಫೈನ್ ಅಂತ ಈ ರೀತಿ ಎಲ್ಲ ಒಂದು ನನಗೆ ನಾಲೆಡ್ಜ್ ಗೊತ್ತು. ಸ್ಲೈಸಲ್ಲಿ ಈ ಥರ ಅಮೌಂಟ್ ಎತ್ಕೊಂಡ್ರೆ ಈ ಥರ ರೀಪೇ ಮಾಡಬೇಕಾಗುತ್ತೆ, ಎಕ್ಸೆಟ್ರಾ ಅಂತ ಒಂದು ಐಡಿಯಾ ಗೊತ್ತು. ಅದಾದಮೇಲೆ ಸ್ಟಾರ್ಟ್ ಆಗಿದ್ದು, ನಾನು ಯಾರಿಗೂ ಕೊಡೋಕ್ಕೆ ಹೋಗಲಿಲ್ಲ. ಆಮೇಲೆ ಒಂದು 2-3 ಜನ ಫ್ರೆಂಡ್ಸೇ ಫೋನ್ ಮಾಡಿದ್ರು. ಸೊ ಅವ್ರು ಇವಾಗ ಗೈಸ್ ನನಗೆ ತುಂಬ ನಂಬಿಕೆ ಐತೆ ಅಂದರೆ ಕೊಟ್ಬಿಡ್ತೀನಿ, ನಂಬಿಕೆ ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಲ್ಲ. ನನ್ನ ಹತ್ರ ಅಮೌಂಟ್ ಇದ್ದರೆ ಬೇಕಾದ್ರೆ ಕೊಟ್ಬಿಡ್ತೀನಿ. ಸೊ ಓಕೆ ತಗೋಂತ ಲೋನ್ ಅಮೌಂಟೆಲ್ಲ ಎತ್ತಿ ಕೊಟ್ಟರೆ ಏನಾಗ್ಬಿಡುತ್ತೆ, ಕೆಲವೊಂದು ಟೈಮ್ ಅವ್ರು ಕಟ್ಟಿಲ್ಲ ಅಂದಾಗ ನಾವೇ ನಮ್ಮ ಕೈಯಾರೆ ಹಾಕ್ಬೇಕಾಗುತ್ತೆ. ನಮ್ಮ ಕೈಯಲ್ಲಿ ಇದ್ದರೆ ಕಟ್ಬೋದು, ನಮ್ಮ ಕೈಯಲ್ಲಿ ಇಲ್ಲ ಅಂದಾಗ ಕಟ್ಟೋಕ್ಕಾಗಲ್ಲ. ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದು 2-3 ಜನ ಅಂದರೆ ನನ್ನ ಕಾಲೇಜ್ ಫ್ರೆಂಡ್ಸ್ಗೆ ಗೊತ್ತಾಗಿತ್ತು ನಾನು ಸ್ಲೈಸ್ ಅಕೌಂಟ್ ಮಾಡಿದ್ದೀನಿ ಅಂತ. ಸೊ ಕೇಳಿದ್ರು, ನನ್ನ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಕೊಡಲ್ಲ ಅಂದ್ಬಿಟ್ಟು. ಸೊ ಅದಾದಮೇಲೆ BCom ಸ್ಟಾರ್ಟ್ ಆಗಿದ್ದು ನನ್ನ ಒರಿಜಿನಲ್ ಆಟ. ಸೊ ಆವಾಗ ಒಂದು ಸ್ವಲ್ಪ ನಾಲೆಡ್ಜು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಇದ್ರ ಬಗ್ಗೆ ಲೋನ್ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು ಸ್ವಲ್ಪ ನಾಲೆಡ್ಜು ಗೇನ್ ಆಯಿತು. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬ ಒಂದು ಬಿಸ್ನೆಸ್ ಥರ ಏನೋ ರನ್ ಮಾಡ್ತಿದ್ದ, ಅವನಿಗೆ ಅಮೌಂಟ್ ರೊಟೇಷನ್ ಮಾಡೋಕ್ಕೆ ಬೇಕೇ ಆಗಿತ್ತು. ಸೊ ಅವನೇನು ಮಾಡ್ದೆ, ಸ್ಲೈಸ್ ಅಕೌಂಟ್ ಇದೆ ಅಲ್ಲ ನಿಂದು ಅಂತ ಕೇಳ್ದೆ. ಹೌದು ಅಂದೆ. ಸೊ 20K ಲಿಮಿಟ್ ಎಷ್ಟಿದೆ ಅಂದರೆ 20K ಅಂದರೆ ಒಂದು ಕೆಲಸ ಮಾಡಿ 20Kನೇ ಎತ್ಕೊಡು. ಸೊ 20Kನೇ ಎತ್ಕೊಟ್ಬಿಡು, ನಾನು ಮಂತ್ಲಿ ಕಟ್ಕೊಂಡು ಹೋಗ್ತೀನಿ ಕರೆಕ್ಟಾಗಿ ಅಂತಂದ. ಸೊ ಓಕೆ ಅಂತ ಗೈಸ್, ಅವತ್ತಿಂದ ನನ್ನ ಸಿಬಿಲ್ ಆಗಲಿ ಕ್ರೆಡಿಟ್ ಆಗಲಿ ಅವತ್ತಿಂದ ಆಟ ಸ್ಟಾರ್ಟ್ ಆಗಿದ್ದು. ಸೊ 20K ಎತ್ತಿ ಕೊಡೋದು, ಅವನು ಮಂತ್ಲಿ ಕಟ್ಕೊಂಡು ಹೋಗ್ತಿದ್ದೆ. ಆಮೇಲೆ ಸ್ಲೈಸಲ್ಲಿ ಇನ್ನೊಂದು ಹೆಂಗೆ ಆಪ್ಷನ್ ಇತ್ತು ಅಂದರೆ, ಬೇರೆ ಕ್ರೆಡಿಟ್ ಕಾರ್ಡ್ ಥರಲ್ಲ, ಒಂದು ಸತಿ ಪೇ ಮಾಡಿಬಿಟ್ಟು ನೀವು ತಿರ್ಗಾ ರೀಪೇ ಮಾಡಿದ ತಕ್ಷಣ ಕೆಲವೊಂದು ಕಾರ್ಡ್ಗಳು ಏನು ಮಾಡ್ತಾರೆ, ನೀವು ಫುಲ್ಲು ಕಟ್ಟೋವರೆಗೂ ಲಾಕ್ ಮಾಡಿಬಿಡ್ತಾರೆ. ಅಂದರೆ ಫುಲ್ ಕಟ್ಟಾದಮೇಲೆ ಫುಲ್ಲು ಅಮೌಂಟ್ನ ತಿರ್ಗಾ ಕೊಡ್ತಾರೆ, ತಿರ್ಗಾ ಯೂಸ್ ಮಾಡ್ಕೋಬೋದು. ಆ ರೀತಿ ಏನೋ ಒಂದು ಇರುತ್ತೆ. ಸೊ ಕೆಲವೊಂದು ಕಾರ್ಡಲ್ಲಿ ನೀವು ಕಟ್ಟಿದ್ದನ್ನ ಹಂಗೆ ಯೂಸ್ ಮಾಡ್ಕೋಬೋದು. ಅಂದರೆ ಅವ್ರ ಇಂಟ್ರೆಸ್ಟ್ ರೇಟ್ನ ಏನು ಇದೆ ಅದು ತಗೊಂಡು ಮಿಕ್ಕಿದ ಅಮೌಂಟ್ನ ಅದರಲ್ಲೇ ಬಿಡ್ತಾರೆ. ಅದರಲ್ಲಿ ನೀವು ತಿರ್ಗಾ ಎಲ್ಲಾದರೂ ಹೋದಾಗ ನೀವು ಏನಾದರೂ ಪರ್ಚೇಸ್ ಮಾಡ್ಬೋದು. ಈ ರೀತಿ ಇರುತ್ತೆ. ಸೊ ಸ್ಲೈಸಲ್ಲೂ ಕೂಡ ಹಂಗಿದೆ, ನೀವು ಪೇ ಮಾಡಿದ ತಕ್ಷಣ ಅವ್ರ ಇಂಟ್ರೆಸ್ಟ್ ರೇಟ್ ಏನೈತೆ ಅದನ್ನು ತಗೋತಿದ್ರು. ಕೆಲವೊಂದು ಟೈಮು ನೀವು 3,000 ಕಟ್ಟಿದ್ರೆ ಅವ್ರು 4,000 ಕೊಡೋ ಚಾನ್ಸಸ್ಸು ಇರ್ತಿತ್ತು. ಸೊ ಆ ರೀತಿಯೂ ಆಗೋ ಚಾನ್ಸಸ್ ತುಂಬ ಇತ್ತು. ಸೊ ಅದಾದಮೇಲೆ ಎತ್ತೋದು ಕಟ್ಟೋದು ಸ್ಲೈಸಲ್ಲಿ ಈ ರೀತಿ ಆಟ ಆಡ್ಕೊ ಬಂದೆ. ಅದಾದಮೇಲೆ ಎಂಪಾಕೆಟಲ್ಲಿಗೆ ಬಂದೆ, ರಿಂಗಲ್ಲಿ ಆಟ ಆಡಿದೆ. ಅದಾದಮೇಲೆ
ಟ್ಯಾಪ್ ಪೇ ಅಂತ ಒಂದಿತ್ತು, ಅದರಲ್ಲಿ ಆಟ ಆಡಿದ್ದೀನಿ. ಆಮೇಲೆ ಜಸ್ಟ್ ಪೇ ಸಮಥಿಂಗ್ ಏನೇನೋ ಈ ಥರ ಒಂದಷ್ಟು ಆ್ಯಪ್ಸ್ಗಳಿತ್ತು. ನನಗೆ ಅವಾಗ ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ಸಿಬಿಲ್ ಸ್ಕೋರ್ ಅಂದ್ರೇನು, ಸಿಬಿಲ್ ಸ್ಕೋರ್ಗೆ ಹೆಂಗಾಗುತ್ತೆ, ಎಫೆಕ್ಟ್ ಆಗುತ್ತೆ, ಏನು ಇಲ್ವಾ ಗೊತ್ತಿಲ್ಲ, ಏನಂದ್ರೇನು ಗೊತ್ತಿಲ್ಲ. ಪ್ಯಾನ್ ಕಾರ್ಡ್ ಕೊಟ್ಟರೆ ಅಲ್ಲಿ ನಮ್ಮ ಒಂದು ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗುತ್ತೆ, ಪ್ಯಾನ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗಲ್ಲ ಅನ್ನೋದು ನಾಲೆಡ್ಜು. ಸೊ ಓಕೆ ಅಂತ ಡೌನ್ಲೋಡ್ ಮಾಡೋದು, ಪ್ಯಾನ್ ಕಾರ್ಡ್ ಕೇಳಿದ್ರೆ ಕೆಲವೊಂದಕ್ಕೆ ಲಾಗೌಟ್ ಅಂದರೆ ಅಲ್ಲೇ ಡಿಲೀಟ್ ಮಾಡ್ಬಿಡೋದು ಆ್ಯಪ್ನ. ಪ್ಯಾನ್ ಕಾರ್ಡ್ ಕೇಳಲಿಲ್ಲ ಅಂದರೆ ಎಂಟ್ರಿ ಆಗೋದು, ಅಮೌಂಟ್ ಎಲ್ಲ ಇರ್ತದೆ. ಅದಾದಮೇಲೆ ಏನಾಗುತ್ತೆ, ಒಂದು 3K ಕೊಡ್ತಾರೆ. ಸೊ ಅದಾದಮೇಲೆ ನಿಮ್ಮನ್ನ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ನಿಮಗೆ ಒಂದು 20K ಕೊಡ್ತೀವಿ, KYC ಕಂಪ್ಲೀಟ್ ಮಾಡಿ ಅಂತ. 20K ಕೊಡ್ತೀರಾ, ಸರಿ ಓಕೆ 20K ಬೇಕಿತ್ತಲ್ಲ ಅರ್ಜೆಂಟಾಗಿ, ಒಂದು ಕೆಲಸ ಮಾಡಿ KYC ಎಲ್ಲ ಕಂಪ್ಲೀಟ್ ಮಾಡೋ, ಪ್ಯಾನ್ ಕಾರ್ಡ್ ಎಲ್ಲ ಹಾಕೋವಾಗ ಆವಾಗ ಒಂದು ಫ್ಲೋಲ್ಲಿ ಹಾಕ್ಬಿಟ್ಟಿರ್ತೀವಿ. ಸೊ ಅದಾದಮೇಲೆ ಅವ್ನು ಏನೂ ಕೊಡೋದೇ ಇಲ್ಲ. 1K 2K ಜಾಸ್ತಿ ಮಾಡಿದ್ರೆ ಹೆಚ್ಚಾಗ್ಬಿಡುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ, ಬೇಜಾರಾಗುತ್ತೆ. ಸೊ ಓಕೆ ಫೈನ್ ಬಿಡು, 5,000 ಸಿಗ್ತಾಯಿಲ್ಲ ಅಂತ 5,000 ಎತ್ತು ಯೂಸ್ ಮಾಡಿದ್ದೀನಿ, 3,000 ಎತ್ತು ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಲೇಝಿ ಪೇ ಅಂತ ಒಂದು ಐತೆ, ಸಿಕ್ಕಿದ್ದಕ್ಕೆಲ್ಲ ಲಾಗಿನ್ ಆಗಿಬಿಡ್ತಿದ್ದೋ, ಸಿಕ್ಕಿದ್ದಕ್ಕೆಲ್ಲ ಪ್ಯಾನ್ ಕಾರ್ಡ್ ಹಾಕಿ ಸಿಕ್ಕಿದ್ರಲ್ಲೆಲ್ಲ ಲೋನ್ ಎತ್ತೋದು. ಅದಾದಮೇಲೆ ಕರೆಕ್ಟ್ ಟೈಮು ಕಟ್ತಿದ್ದೆ ನಾನು. ಅವಾಗ ಹಂಗಿತ್ತು ಗೈಸ್, ಕ್ಯಾಶ್ ಫ್ಲೋ ಎಲ್ಲ ಚೆನ್ನಾಗಿತ್ತು. ಮನೆಯಿಂದ ಪಾಕೆಟ್ ಮನಿ ಅನ್ನೋದೊಂದು ಕೊಡ್ತಿದ್ರು. ಆವಾಗ ಕಟ್ಟೋದು ಎತ್ತೋದು ಕೊಡೋದು, ಕಟ್ಟೋದು ಎತ್ತೋದು ಕೊಡೋದು, ಕಟ್ಟೋದು, ನಾವೇನಾರು ಬೇಕಾದ್ರೂ ಯೂಸ್ ಮಾಡೋದು, ಆಮೇಲೆ ತಿರ್ಗಾ ಕಟ್ಟೋದು, ಈ ರೀತಿ ಒಂದು ರೊಟೇಷನ್ ಆಗ್ತಿತ್ತು, ಕ್ಯಾಶ್ ರೊಟೇಷನ್ನು. ಸೊ ಇವಾಗ ಏನಾದ್ರು ಎಮರ್ಜೆನ್ಸಿ ಇತ್ತು, ಯಾರ ಹತ್ರ ಫ್ರೆಂಡ್ ಹತ್ರ ಕಟ್ಟೋದು, ಅದರಿಂದನೇ ಎತ್ಕೊಡೋದು, ಏನೇನೋ ಇದರೆಲ್ಲ ಆಟ ಆಡ್ಕೊ ಬಂದು. ಸೊ ಅವಾಗ ಸಿಬಿಲ್ ಸ್ಕೋರ್ ಅಂದರೆ ಹೆಂಗೆ, ನಮ್ಗೆ ಲೋನ್ ಹೆಂಗೆ ಸಿಗುತ್ತೆ, ಎಷ್ಟು ಎನ್ಕ್ವೈರೀಸ್ ಮಾಡ್ಬೋದು, ಎನ್ಕ್ವೈರೀಸ್ ಮಾಡಿದ್ರೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಏನೂ ಗೊತ್ತಿರಲಿಲ್ಲ. ಇವಾಗ ಒಂದು ಲೋನ್ ಆ್ಯಪ್ ಇದೆಯಾ, ಡೌನ್ಲೋಡ್ ಮಾಡು, ಲಾಗಿನ್ ಆಗು, ಲೋನ್ಗೆ ಅಪ್ಲೈ ಮಾಡು, ಸಿಗ್ತಾ ಎತ್ಕೊಂಡು ಉಜ್ಜಾಡು, ಅದಾದಮೇಲೆ ಕರೆಕ್ಟ್ ಟೈಮ್ ಕಟ್ಕೊಂಡು ಹೋಗು. ಸೊ ಈ ರೀತಿ ಮಾಡ್ತಿದ್ದೋ. ಒಂದು ದಿವಸ ಏನಾಯಿತು, ರಿಂಗ್ ಅನ್ನೋದ್ರಲ್ಲಿ ಒಂದರಲ್ಲಿ ಅನಿಸುತ್ತೆ, ರಿಂಗ್ ಅನ್ನೋದ್ರಲ್ಲಿ ಏನಾಗುತ್ತೆ, ನೀವು ಫಸ್ಟ್ ಅವರು 1.5K 2K ಕೊಡ್ತಾರೆ. ಸೊ ಅದನ್ನು ನೀವು ಎತ್ತಿ ಕರೆಕ್ಟಾಗಿ ಕಟ್ಟಿದ್ರೆ 5K ಕೊಡ್ತಾರೆ, ಅದನ್ನ ಎತ್ತಿ ಕರೆಕ್ಟಾಗಿ ಕಟ್ಟಿದ್ರೆ 10K ಕೊಡ್ತಾರೆ. ಈ ರೀತಿ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಆಗೋ ಚಾನ್ಸಸ್ ತುಂಬ ಇತ್ತು. ಸೊ ಅವಾಗ ಏನು ಮಾಡ್ದೆ, ಒಂದು ಸತಿ ಲಾಗಿನ್ ಅದು 1,000 ರೂಪೀಸ್ ಅಷ್ಟೇ ನಾನು ಕೊಟ್ಟಿದ್ದು. ಅವಾಗ ಏನು ಅಂದರೆ, ನಿಮ್ಮ ಫ್ರೆಂಡು ಎತ್ಕೋ ತಿರ್ಗಾ ಕಟ್ಬಿಡು, ಒಂದು 10 ರೂಪಾಯಿ 20 ರೂಪಾಯಿನ ಜಾಸ್ತಿ ಕಟ್ಸ್ಕೊತಾರೆ, ಅಥವಾ 100 ರೂಪಾಯಿನ ಜಾಸ್ತಿ ಕಟ್ಸ್ಕೊಂಡು ತಿರ್ಗಾ ಕಟ್ಬಿಟ್ಟು ಅವಾಗ ಏನು ಮಾಡೋ, ಅವರು 3,000 ಕೊಡ್ತಾರೆ. 3,000 ಎತ್ತಿ ತಿರ್ಗಾ ಕಟ್ಟೋ ಥರ ಆಟಾಡು. 3,000ದಲ್ಲಿ ನೀನು ತಿರ್ಗಾ ಇಮಿಡಿಯೇಟಾಗಿ ಕಟ್ಟೋಕೆ ಹೋಗ್ಬೇಡ, ಅದಾದಮೇಲೆ ನಿಧಾನ ಕಟ್ಕೊಂಡು ಹೋಗೋ EMI ಥರ ಅಂತ ಅಂದಿದ್ದ. ಸೊ ಓಕೆ ಅಂದ್ಬಿಟ್ಟು ಕರೆಕ್ಟ್ ಟೈಮ್ ಕಟ್ಕೊಂಡು ಹೋಗೋದು. 28 ಡೇಸ್ ಏನೋ ಕೊಡ್ತಾರೆ. ಅದಾದಮೇಲೆ ಅಲ್ಲ, ಕರೆಕ್ಟು EMI ಥರ ಅಲ್ಲ, 28 ಡೇಸ್ ಕೊಡ್ತಾರೆ. ನೀವು ಎಷ್ಟರ ಅಮೌಂಟ್ ಎತ್ಬೋದು, 28 ಡೇಸ್ ಟೈಮ್ ಕೊಡ್ತಾರೆ. 28 ಡೇಸ್ ಅಷ್ಟರಲ್ಲಿ ಅದನ್ನು ಅಷ್ಟು ಅಮೌಂಟ್ನು ಕ್ಲಿಯರ್ ಮಾಡಬೇಕು. ಸೊ ಅದನ್ನು ಗೈಸ್ ಲಿಟ್ರಲಿ 1K ಕೊಟ್ಟಿದ್ದು ನನಗೆ ಫಸ್ಟು ತಗೊಂಡೆ, ಅಲ್ಲೇ ಇಮಿಡಿಯೇಟಾಗಿ ಪೇ ಅಂದ್ಬಿಟ್ಟು 3K ಕೊಟ್ಟರು. 3K ತಗೊಂಡು 28 ಡೇಸ್ ಅಷ್ಟು ಕಟ್ಟಿದೆ. ಆಮೇಲೆ 8K ಏನೋ ಕೊಟ್ಟರು. ಈ ರೀತಿ ಒಂದು ಜಾಸ್ತಿ ಮಾಡ್ಕೊಂಡು 40,000ವರೆಗೂ ಹೋಗಿದೆ. ಸೊ 40,000ಕ್ಕೆ ಹೋದಾಗ ಏನಾಯಿತು, ಏನೋ ಒಂದು ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಎತ್ತಿ ಕಟ್ಬಿಟ್ಟೆ. ಅಮೌಂಟು ಅಲ್ಲಿ ಅರ್ಜೆಂಟ್ ಇತ್ತು ಅಂತ ಎತ್ಕೊಟ್ಬಿಟ್ಟೆ. ಇಲ್ಲಿ 28 ದಿನ ಟೈಮ್ ಲಿಮಿಟ್ ಐತೆ, ಇದು ನನಗೆ ಗೊತ್ತಿಲ್ಲ, ಒಂದಿನ ಮರ್ತೋಯ್ತು. ಸೊ ಅದಾದಮೇಲೆ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ 40,000 ನಂಗೆ ಇಮಿಡಿಯೇಟಾಗಿ ಎಲ್ಲೋ ಅಡ್ಜಸ್ಟ್ ಆಗಲಿಲ್ಲ. ಒದ್ದಾಡಿದೆ. ಆದಮೇಲೆ ನನ್ನ ಹತ್ರ ಎಷ್ಟೊಂದು ಲೋನ್ ಅಪ್ಲಿಕೇಶನ್ಗಳಿದ್ವಲ್ಲ, ಸೊ ಯಾರನ್ನು ಲೋನ್ ಅಪ್ರೂವ್ ಮಾಡೋದು ಒಂದು ಸ್ವಲ್ಪ ಹಿಂದೇಟ್ ಹಾಕ್ಬಿಟ್ರು, ಅಂದರೆ ಲೋನ್ ಅಪ್ರೂವಲ್ ಕೊಡಲಿಲ್ಲ ನನಗೆ. ಸೊ ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ನನ್ನ ಒಂದು ಜರ್ನಿ ನೆಕ್ಸ್ಟ್ ಲೆವೆಲು. ಅದಾದಮೇಲೆ ಸ್ಲೈಸಲ್ಲಿ ಒಂದು ಸ್ವಲ್ಪ ಅಮೌಂಟ್ ಇತ್ತು, ಅದನ್ನ ಎತ್ತಿ ಇಲ್ಲಿ ಕಟ್ತಿದ್ದೆ. ಇಲ್ಲಿ ಬಡ್ಡಿಗೆ ಕರೆಕ್ಟ್ ಆಯ್ತಿತ್ತು, ಅಂದರೆ ಅಲ್ಲಿ ಪೆನಲ್ಟಿ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೆ ಕರೆಕ್ಟ್ ಆಗ್ತಿತ್ತು. ಅದಾದಮೇಲೆ ಫುಲ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನು ಮಾಡಿದೆ, ಏನು ಮಾಡ್ಕೊತೀರೋ ಹೋಗಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಸೊ ಅದಾದಮೇಲೆ ಒಂದು ತಿಂಗಳೇನೋ ಆದಮೇಲೆ ತಿರ್ಗಾ ಇದ್ರದ್ದು ಫುಲ್ ಕ್ಲಿಯರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ರೇಟ್ ಎಲ್ಲ ತೆಗ್ದಾಕಿ ನಾನು ಪೇ ಮಾಡ್ತೀನಿ ಅಂದ್ಬಿಟ್ಟು ಪೇ ಮಾಡಿದ್ದೀನಿ. ಪೇ ಮಾಡಿದಾಗ ಸರಿ ಓಕೆ ಡನ್ ಅಂದ್ಬಿಟ್ಟು ಅವರು ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಮಾಡೇ ಬಿಟ್ಟರು. ಎಫೆಕ್ಟ್ ಆಗೋಗಿತ್ತು ಆಲ್ರೆಡಿ ಅದರಿಂದ. ಸೊ ಯಾಕಂದರೆ 3 ಡೇಸೋ 4 ಡೇಸೋ ಆದರೆ ಅವರು ಎಕ್ಸ್ಕ್ಯೂಸಸ್ ಕೊಡ್ತಾರೆ. ಬಟ್ ಅದೇ ಕಂಟಿನ್ಯೂಟಿ ಆಯಿತು, 1 ಮಂತ್ವರೆಗೂ ಹೋಯ್ತು ಅಂದರೆ ಅವ್ರು ಎಕ್ಸ್ಕ್ಯೂಸಸ್ ಕೊಡೋಕ್ಕಾಗಲ್ಲ. ಅವ್ರು ಅಪ್ಡೇಟ್ ಮಾಡಲೇಬೇಕು, ಅಟ್ ಎನಿ ಕಾಸ್ಟ್ ಅವ್ರು ಅಪ್ಡೇಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಸಿಬಿಲ್ ಸ್ಕೋರ್ ಅಲ್ಲಿಂದ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಇಲ್ಲಿ ಲೋನು ಕ್ಲಿಯರ್ ಮಾಡೋಕ್ಕೈತಲ್ಲ, ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಸ್ಲೈಸಲ್ಲಿ ಎತ್ಕೊಂಡಿರೋ ಅಮೌಂಟ್ಗೆ ಕರೆಕ್ಟ್ ಟೈಮ್ಗೆ EMI ಕಟ್ಟೋಕ್ಕಾಗಲಿಲ್ಲ, ಅದರಲ್ಲೂ ಎಫೆಕ್ಟ್ ಆಯಿತು. ಅದರಲ್ಲೂ ಎಲ್ಲ ಹಾಕಿದ್ರು, ಪೆನಾಲ್ಟಿ ಎಲ್ಲ ಹಾಕಿ ಜಡಿದ್ರು. ಸೊ ಇವೆರಡರ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇನ್ನೊಂದು ಯಾವುದೋ ಒಂದು ಮರ್ತೋಯ್ತು. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತಾರಲ್ಲ, ಹಂಗೆ ಭಾಗ 2ಕ್ಕೆ ಕಾಯಬೇಕು ಅಂತ ನಂದು ಆ ರೀತಿ ಪರಿಸ್ಥಿತಿ ಆಗೋಯ್ತು. ಅದಾದಮೇಲೆ ಕ್ಯಾಶ್ ಫ್ಲೋನು ಒಂದು ಸ್ವಲ್ಪ ಕಡಿಮೆ ಆಯಿತು. ಅಂದರೆ ಮನೇಲಿ ಕೊಡ್ತಿದ್ರು, ಆಮೇಲೆ ಫ್ರೆಂಡ್ಸ್ ಹತ್ರ ಕೊಟ್ಟಿದ್ದೆಲ್ಲ ಈಸ್ಕೊಂಡು ಒಂದಷ್ಟು ಕಟ್ಟೋಕ್ಕಾಗಲಿಲ್ಲ. ಆಮೇಲೆ ನನಗೆ ಅವಾಗ ಒಂದು ಏನು ಗೊತ್ತಾಯ್ತಾರಲ್ಲ, ಎತ್ತೋದು ಕಟ್ಟೋದು ಅಷ್ಟೇ ತಾನೇ ಅನ್ನೋದೊಂದು ಮೈಂಡ್ ಸೆಟ್ ಇತ್ತು. ಅದಾದಮೇಲೆ ತಿರ್ಗಾ 1-2 ಲೋನ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದೆ, ರಿಜೆಕ್ಟ್ ಆಯಿತು. ಆಮೇಲೆ ಇನ್ನೂ ಒಂದೇನಂದರೆ, ಅವಾಗ ಜಾಸ್ತಿ ರಿಜೆಕ್ಟ್ ಆಗಬಾರ್ದು ಲೋನ್ ಅಪ್ಲಿಕೇಶನು ಅನ್ನೋದು ನಾಲೆಡ್ಜ್ ಇರಲಿಲ್ಲ ನನಗೆ. ಸೊ ಸುಮ್ಮನೆ ಏನೋ ಒಂದು ಸಿಗ್ತಾ ಯಾವ್ದಾರ ಒಂದು ಇನ್ಸ್ಟಾಗ್ರಾಮಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ನ
ಎತ್ತು ಲಾಗಿನ್ ಆಗು ಕೊಡು, ಯಾವ್ದಾರ ಒಂದು ಎಷ್ಟು ಅಮೌಂಟ್ ಬರುತ್ತೋ ನೋಡೋಣ ಅಂತ ಅದನ್ನು ತೆಗೆದು ಕಟ್ಬಿಡೋಣ, ಕ್ಲಿಯರ್ ಮಾಡ್ಬಿಡೋಣ, ಅದೊಂದರಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡು ಹೋದ್ರೆ ಆಯಿತು ಅಂತ ಆ ಥರ ಮೈಂಡ್ಸೆಟ್ಟಿಗೆ ಬಂದೆ. ಆವಾಗ್ಲೂ ಕೂಡ ಆಗಲಿಲ್ಲ. ಸಿಬಿಲ್ ಸ್ಕೋರ್ ಅಥವಾ ಡ್ಯಾಮೇಜ್ ಆಯಿತು. ಸೊ ನನ್ನ ಒಂದು ಸಿಬಿಲ್ ಸ್ಕೋರು ಏನಿಲ್ಲ, ನನ್ನ ಸಿಬಿಲ್ ಸ್ಟಾರ್ಟ್ ಆದಾಗ ಅಂದರೆ 2020 ಸ್ಟಾರ್ಟ್ ಆಗಿದ್ದು ನನ್ನ ಒಂದು ಜರ್ನಿ. ಅದಾದಮೇಲೆ ಒಂದು 2 to 3 ಇಯರ್ಸ್ವರೆಗೂ 780 + 800+ ಇರ್ತಿತ್ತು. ಸೊ ಆಲ್ಮೋಸ್ಟ್ 850 ಗಂಟನೂ ಹೋಗಿದೆ ನನ್ನದೊಂದು ಸಿಬಿಲ್ ಸ್ಕೋರು. ಸೊ ಅದಾದಮೇಲೆ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು 650ಗೇನೋ ಬಂದು ಕೂತ್ಕೊತ್ತು. ಅಂದರೆ ಆವಾಗ ಆಲ್ಮೋಸ್ಟು 680ಗೇನೋ ಬಂತು. ಅದಾದಮೇಲೆ ತಿರ್ಗಾ ಒಂದಷ್ಟು ಡ್ಯಾಮೇಜ್ಗಳಾಯಿತು, ಅದು ಇದು ಕಟ್ಟಲಿಲ್ಲ, ಈ ಇಂಟ್ರೆಸ್ಟ್ ಕಟ್ಟಲಿಲ್ಲ, ಕಟ್ಟಲಿಲ್ಲ, ಇದು ಕಟ್ಟಲಿಲ್ಲ ಅಂತ, EMI ಕಟ್ಟಲಿಲ್ಲ ಅಂತ ಡ್ಯಾಮೇಜ್ ಆಗ್ತಾ ಬಂತು. ಇವಾಗ 650 620ಗೋ 630ಗೋ ಬಂದಿತ್ತು. ಸೊ ಅದನ್ನು ಈಗ ಕಷ್ಟ ಬಿದ್ದು ಬೆವ್ರು ಸುರಿಸಿ ಎತ್ತುತ್ತಾ ಇದ್ದೀನಿ. ಇವಾಗ 710 720ಗೋ ಬಂದು ರೀಚ್ ಔಟ್ ಆಗಿದೆ. ಇವಾಗ ನನ್ನ ಟಾರ್ಗೆಟ್ ಇರೋದು 780+, ಅಂದರೆ 800ಗೂ ಜಾಸ್ತಿ ಆಗಬೇಕು. 800 ಅಟ್ಲೀಸ್ಟ್ 800 ಮುಟ್ಟಬೇಕು. ಅಲ್ಲಿವರೆಗೂ ಯಾವುದೇ ಥರ ಆ್ಯಕ್ಟಿವಿಟೀಸ್ ಮಾಡೋದು ಬೇಡ, ಅದರಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಆಗೋಣ ಅಂತ ಆಗಿದ್ದೀನಿ. ಬಟ್ ಏನಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಈ ರೀತಿ ಒಂದು ಸಿಬಿಲ್ ಆಟ ಹೆವಿ ಎಕ್ಸ್ಟ್ರಾಡಿನರಿಯಾಗಿರುತ್ತೆ. ಎಂಟ್ರಿ ಆಗಬೇಕಾದಾಗ ಗೊತ್ತಾಗಲ್ಲ, ಅದಾದಮೇಲೆ ನೀವು ಆಟ ಆಡಬೇಕಾದಾಗ ಒಂದು ಸ್ವಲ್ಪ ನಾಲೆಡ್ಜಿಗೆ ಬರುತ್ತೆ. ಅದಾಗಿ ಒಂದು ಸತಿ ಹಳ್ಳಕ್ಕೆ ಬೀಳ್ತಿರಲ್ಲ, ಆವಾಗ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಸಿಬಿಲ್ ಸ್ಕೋರ್ನ ಈಗ ಕಷ್ಟ ಬಿದ್ದು ಬೆವ್ರು ಸುರಿಸಿ ಅವಾಗೆಲ್ಲ ಆಟ ಆಡ್ಕೊಂಡು ಕಣ್ಣು ಮುಚ್ಕೊಂಡು ಸಿಬಿಲ್ ಸ್ಕೋರ್ನ ಕಾಪಾಡ್ಕೊಬಂದು, ಅಂದರೆ ಕಾಪಾಡ್ಕೊಂಡು ಏನು ಕಷ್ಟ ಬೀಳಲಿಲ್ಲ, ಸುಮ್ಮನೆ ಬಿಟ್ಟಾಕಂತ ಹಂಗೆ ಸಿಬಿಲ್ ಸ್ಕೋರ್ನ ಎತ್ತಿಡ್ದಿದ್ದು. ಸೊ ಇವಾಗ ಒಂದು ಐಡಿಯಾ ಬಂದಿರೋದಕ್ಕೆ, ಒಂದು ಸ್ವಲ್ಪ ಸಿಬಿಲ್ ಸ್ಕೋರ್ ಹಾಳಾಗಿರೋದಕ್ಕೆ, ಕೆಲವೊಂದು ಕಡೆ ಲೋನ್ನ ಅಪ್ರೂವಲ್ ಕೊಡದೇ ಇರೋದಕ್ಕೆ, ಸೊ ಇವಾಗ ಒಂದು ಸ್ವಲ್ಪ ಕಷ್ಟದಲ್ಲಿ ಓಕೆ ಫೈನ್ ಇರಲಿ ನೋಡೋಣ ಅಂದ್ಬಿಟ್ಟು ಇವಾಗ ಕರೆಕ್ಟ್ ಟೈಮ್ಗೆ EMIಗಳನ್ನ ಕಟ್ಕೊಂಡು ಎಲ್ಲೂ ಎನ್ಕ್ವೈರಿಗಳು ಮಾಡ್ದಿರಾ 720 ಏನೋ ಸಮಥಿಂಗ್ ಇದೆ, 700+ ಅಂತೂ 100% ಇದೆ. ಸೊ ಅದನ್ನು ಇವಾಗ ನಾನು ಹೆಂಗಾದರೂ ಮಾಡಿ ಅಟ್ಲೀಸ್ಟ್ 800 ರೀಚ್ ಔಟ್ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. 780 800, 780 ಮಿನಿಮಮ್ 780 ಆಗಬೇಕು, ಮ್ಯಾಕ್ಸಿಮಮ್ ಒಂದು 800 ಅಬೋ ಆಗಬೇಕು. 850 ಅಬೋ ಆಗಬೇಕು ಗೈಸ್, ಮ್ಯಾಕ್ಸಿಮಮ್ 900ವರೆಗೂ ಏನೋ ಇರುತ್ತೆ. ಸೊ ಅದರಲ್ಲಿ 850ವರೆಗೂ ರೀಚ್ ಔಟ್ ಆಗೋದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಸಿಬಿಲ್ ಸ್ಕೋರ್. ಅದಂತೂ ಆಲ್ಮೋಸ್ಟ್ ಅಪ್ರೂವಲ್ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಹೆಂಗಿರುತ್ತೆ, ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ. ಅಂದರೆ ಇಂಟ್ರೆಸ್ಟ್ ಇಷ್ಟು ಪೇ ಮಾಡಬೇಕು ಅಂತ. ಸಿಬಿಲ್ ಸ್ಕೋರ್ ಜಾಸ್ತಿ ಇದ್ದಷ್ಟು ಇಂಟ್ರೆಸ್ಟ್ ಕಡಿಮೆ ಕೊಡ್ತಾರೆ, ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಷ್ಟು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ. ಸೊ ಆ ಥರ ಒಂದು ಇದಕ್ಕೂ ಸಿಯಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಿಬಿಲ್ ಸ್ಕೋರ್ನ ಕಾಪಾಡ್ಕೊಬಂದರೆ ಒಂದು 850 ಅಬೋ ಆಗೋದ್ರೆ ಒಂದು ಕಡಿಮೆ ಇಂಟ್ರೆಸ್ಟಲ್ಲಿ ಆಟ ಆಡ್ಬೋದು ನಾವು ತಿರ್ಗಾ ನೆಕ್ಸ್ಟು. ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು 2 months 1 month ಏನೋ ಕಂಟ್ರೋಲ್ ಮಾಡಿದ್ದೀನಿ. ಆಲ್ಮೋಸ್ಟ್ 15 to 20 days ದಾಟಿದೆ. ಸೊ ಎಲ್ಲೂ ಎನ್ಕ್ವೈರಿ ಮಾಡ್ದಿರಾ ಸಿಬಿಲ್ ಸ್ಕೋರ್ನ ಕಾಪಾಡ್ಕೊಂಡು, ಅಂದರೆ ಮುಂಚೆ ಒಂದು 4 to 5 months ಕರೆಕ್ಟ್ ಟೈಮ್ಗೆ EMI ಕಟ್ಕೊಂಡು ಬಂದಿದ್ದೀನಿ. ಸೊ ಎನ್ಕ್ವೈರೀಸ್ಗಳು ಮಾಡ್ತಿದ್ದೆ. ಸೊ ಅದರಲ್ಲೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಗೊತ್ತಿದ್ರೂ ಎಮರ್ಜೆನ್ಸಿ, ಸಿಕ್ಕಾಪಟ್ಟೆ ಎಮರ್ಜೆನ್ಸಿ ಇದ್ದಿದ್ದರಿಂದ ಎನ್ಕ್ವೈರೀಸ್ಗಳು ಮಾಡ್ಬಿಡ್ತಿದ್ದೆ. ಸೊ ಇವಾಗ ಎಷ್ಟೇ ಅರ್ಜೆಂಟ್ ಇದ್ದರೆ ಎನ್ಕ್ವೈರಿಗಳು ಮಾಡ್ದಿರಾ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಒಂದು 2 to 3 months ವೆಯ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ನೋಡೋಣ, ಆಲ್ಮೋಸ್ಟು ಅಕ್ಟೋಬರ್ ನವಂಬರ್ವರೆಗೂ ಫುಲ್ ಕಂಟ್ರೋಲಲ್ಲಿ ಇರೋಣ. ಇದ್ಬಿಟ್ಟು ಅದಾದಮೇಲೆ ಏನಾಗುತ್ತೆ ನೋಡಬೇಕು. ಅದಾದಮೇಲೆ ಎಷ್ಟು ಅಪ್ರೂವಲ್ ಆಗುತ್ತೋ ಎಷ್ಟು ರಿಜೆಕ್ಟ್ ಆಗುತ್ತೋ ನನಗೂ ಗೊತ್ತಿಲ್ಲ. ಸೊ ನೋಡೋಣ ಗೈಸ್. ನನಗೆ ಈಗ ಅರ್ಜೆಂಟಾಗಿ ಬಿಸ್ನೆಸ್ ಲೋನ್ ಒಂದು ಬೇಕಿದೆ, ಬಿಸ್ನೆಸ್ನ ಎತ್ತಬೇಕು, ಮತ್ತು ಒಂದು ಸ್ವಲ್ಪ ಆಚೆಗಡೆ ಒಂದು ಸ್ವಲ್ಪ ಕೆಲಸಗಳು ಪ್ರಾಜೆಕ್ಟ್ಗಳು ಅದು ಇದು ಎಲ್ಲ ಸ್ಟಾಪ್ ಆಗಿದೆ. ಅದನ್ನೆಲ್ಲ ಒಂದು ಸ್ವಲ್ಪ ಮೂವ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಲೋನ್ ಅವಶ್ಯಕತೆ ತುಂಬ ಇದೆ. ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಲಿ. ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ಬಿಟ್ಟು ಒಂದು ಲಮ್ಸಮ್ ಅಮೌಂಟ್ ಅನ್ನೋದೊಂದು ಸಿಕ್ಕಿದ್ರೆ ನನಗೂ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಲ್ಲಿಸ್ತಾಯಿದ್ದೀನಿ ಗೈಸ್. ನೋಡೋದ್ರಲ್ಲ ಇಷ್ಟ ಆಗಿತ್ತು ನನ್ನ ಒಂದು ಸಿಬಿಲ್ ಸ್ಕೋರ್ ಜರ್ನಿ. ಸೊ ದಯವಿಟ್ಟು ಹೇಳ್ತಾಯಿದ್ದೀನಿ, ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ತಗೋಬೇಕು, ಲೋನ್ಗೆ ಅಪ್ಲೈ ಮಾಡಬೇಕು, ಲೋನ್ ತಗೋಬೇಕು, EMI ತಗೋಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಆದಷ್ಟು ಕಂಟ್ರೋಲಾಗಿ ಮಾಡಿ, ಒಂದು ಕ್ಯಾಲ್ಕುಲೇಟೆಡ್ ಆಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾಯಿದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್ ಗೈಸ್, ಸೈನಿಂಗ್ ಆಫ್.